ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದು ಬೆಳಗ್ಗೆಯಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ವ್ಲಾಗ್ ಮಾಡಬೇಕು ಅನ್ನೋವಂಥ ಕಾನ್ಸೆಪ್ಟ್ ಇರಲಿಲ್ಲ. ಸರಿ ಮಾಡೋಣ, ಏನಾಯಿತು ಇವತ್ತು ಊರಿಗೆ ಬೇರೆ ಹೊರಡಬೇಕು, ಹಾಗಾಗಿ ಶುರು ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಹಾಲಿಲ್ಲ ಅಂತ ಹೇಳಿದೆ. ನನ್ನ ಹಸ್ಬೆಂಡ್ ಟೀ ಮಾಡಮ್ಮ ಅಂತ ಹೇಳಿದ್ರು. ಹಾಲು ಖಾಲಿ ಆಗಿಬಿಟ್ಟಿದೆ ರೀ ಅಂತ ಹೇಳಿದೆ. ಸರಿ, ಯಾಕೆ ಸುಮಾರು ಹೊತ್ತು ಹಾಗೆ ಕೂತಿದ್ದಾರಲ್ವಾ, ವರ್ಕ್ ಕೂಡ ಹೋಗಿಲ್ಲ, ರೆಡಿ ಆಗ್ತಾ ಇಲ್ಲ. ಯಾಕೆ ಅಂತ ನೋಡ್ತಿದ್ರೆ ಹಾಲು ಆರ್ಡರ್ ಮಾಡಿದ್ದಾರೆ. ಅವ್ರು ಟೀ ಕುಡಿದೆ ನಾನು ಸ್ನಾನ ಮಾಡೋದಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು, ಸರಿ ಆಯ್ತು ಇನ್ನೇನು ಮಾಡೋಕ್ಕಾಗತ್ತೆ, ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಟೀಗೆ ಇಡ್ತಾ ಇದ್ದೀನಿ. ಸಮ್ಟೈಮ್ಸ್ ನಾನು ಅವಾಯ್ಡ್ ಮಾಡ್ತೀನಿ, ಬೆಳಗ್ಗೆ ಜಾಸ್ತಿ ಟೀ ಎಲ್ಲ ಕೊಡೋಕ್ಕೆ ಹೋಗಲ್ಲ. ಆದ್ರೂ ಕೆಲವೊಮ್ಮೆ ಬೇಕೇ ಬೇಕು ಅಂತ ಹೇಳ್ತಾ ಇರ್ತಾರೆ ಟೀ. ಸೊ ಹಂಗಾಗಿ ಅವ್ರಿಗೋಸ್ಕರ ಪ್ರಿಪೇರ್ ಮಾಡಿಕೊಡೋದು. ಮಕ್ಕಳೇನು ಮಲ್ಕೊಂಡಿದ್ದಾರೆ. ಅಂದರೆ ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದ್ದಾಯಿತು. ಬೆಳಗ್ಗೆ ಬೇಗ ಎದ್ದೇಳ್ತಾನಲ್ವ, ಒಂದೊಂದು 8 ಗಂಟೆಗೆಲ್ಲ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಿ. ಅದಾದಮೇಲೆ ನನ್ನ ಅಡುಗೆ ತಿಂಡಿ ಕೆಲಸ ಶುರು ಆ್ಯಸ್ ಯೂಶ್ವಲ್. ಮೊದಲು ಅವರಿಗೆ ಸ್ವಲ್ಪ ಟೀಗೆ ಇಟ್ಕೊಟ್ಬಿಟ್ರೆ ನನಗೂ ಕೂಡ ಸಮಾಧಾನ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಟೀ ಮಾಡು ಟೀ ಮಾಡು, ಟೀ ಆಗಿಲ್ವಾ ಇನ್ನೂ ಟೀ ಆಗಿಲ್ವಾ ಅಂತ ಕೇಳ್ತಾನೆ ಇರ್ತಾರೆ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ರೆಡಿ ಮಾಡಿಬಿಟ್ಟು ಹಾಗೆ ಬೆಂಡೆಕಾಯಿನ ಹುರಿಯೋದಕ್ಕೆ ಇಟ್ಟಿದ್ದೀನಿ. ಖುಷಿಗೆ ಬೆಂಡೆಕಾಯಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ತಿಂಡಿ ಜೊತೆ ಹಾಗೆ ಬೆಂಡೆಕಾಯಿ ತಿನ್ಕೊಂಡ್ರೆ ಆಯಿತು. ಯಾಕೆ ಅಂದರೆ ಇವಾಗ ಫ್ರಿಜ್ಜೆಲ್ಲ ಖಾಲಿ ಮಾಡಬೇಕು. ಇನ್ನೂ ಒಂದು 2 ಡೇಸ್ ಮತ್ತು ಊರಿಗೋದ್ರೆ ಬರಲ್ವಲ್ಲ ನಾನು. ಹಾಗಾಗಿ ಫ್ರಿಜ್ಜಲ್ಲಿ ಏನೇನಿದೆ ಅದನ್ನೆಲ್ಲ ಖಾಲಿ ಮಾಡಿಬಿಟ್ರೆ ನನಗೂ ಸಮಾಧಾನ ಇರುತ್ತೆ. ಇಲ್ಲ ಹೋದಾಗ ಅಯ್ಯೋ ಫ್ರಿಜ್ ಏನಾಯಿತು, ತರಕಾರಿ ಏನಾಯಿತು ಅಂತ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ಇವತ್ತು ಏನೇನು ತರಕಾರಿ ಇದೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಎಲ್ಲ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಊರಿಗೆ ಹೋಗ್ಬೇಕಾದ್ರೆ ಹಿಂಗೆ ಮಾಡ್ತೀರಾ, ಎಲ್ಲ ತರಕಾರಿ ಖಾಲಿ ಮಾಡಿಬಿಟ್ಟು? ನನಗಂತೂ ಹಂಗಿಲ್ಲ, ಖಾಲಿ ಆಗಿಲ್ಲ ಅಂತಂದರೆ ಸಮಾಧಾನ ಇರಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡ್ ಕೂಡ ಅದನ್ನು ನೋಡೋದೇ ಇಲ್ಲ, ಆ ಕಡೆಗೆ ಹೋಗಲ್ಲ ಅವರು. ಅವ್ರಿಗೆ ಸಮಯನೂ ಆಗೋಲ್ಲ. ಇನ್ನು ನಾನು ಬರೋವರೆಗೂ ಅವ್ರದ್ದು ಆಚೆ ಕಡೆನೇ ಊಟ ಆಗಿರತ್ತೆ 2 ಡೇಸು. ಅವರು ಬರಬೇಕಿತ್ತು, ಊರಲ್ಲಿ ಹಬ್ಬ ಇತ್ತು, ತೇರಬ್ಬ ಆಂಜನೇಯ ಸ್ವಾಮಿದು. ಸೊ ಅವ್ರು ಇನ್ನೇನು ಬರೋಲ್ಲ ಅಂತ ಹೇಳಿದ್ರು. ಕೆಲಸ ಪ್ರೆಷರ್ ಜಾಸ್ತಿ ಇದೆ ನನಗೆ, ನೀನು ಹೋಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಪ್ರತಿ ಸಲ ಮಿಸ್ ಮಾಡದೆ ಬಂದಿರೋರು. ಈ ಸಲ ಆಗಲ್ಲ ಅಂತ ಹೇಳಿದ್ರು. ಸರಿ ನಾನೇ ಮತ್ತು ಪಾಪು ಮಕ್ಕಳು ಇಬ್ಬರು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಬೇಕಿತ್ತು. ಇನ್ನು ಬೆಳಗಿನ ತಿಂಡಿಗೆ ಹೇಳಿದ್ನಲ್ವ, ಅವಲಕ್ಕಿ ಮತ್ತು ಬೆಂಡೆಕಾಯಿನ ಹುರಿಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಸಮಯನೂ ನನಗೂ ಕೂಡ ಉಳಿಯುತ್ತೆ. ಈಗ ಮಲ್ಕೊಂಡಿದ್ದಾನಲ್ವ, ಇದೇ ಟೈಮು, ಅದಾದಮೇಲೆ ಮಲಗಲ್ಲ ಇವನು ಅಂತ ಹೇಳ್ಬಿಟ್ಟು ಅಡುಗೆಗೆ ಶುರು ಮಾಡಿಕೊಂಡೆ. ಮಧ್ಯಾಹ್ನ ಅಡುಗೆಗೆ ಮೂಲಂಗಿನ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಟಿದ್ದೆ ರಾತ್ರಿನೇ. ಮೂಲಂಗಿ ತುರಿದ್ಬಿಟ್ಟು ಪಲ್ಯ, ಅದ್ರ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಮೂಲಂಗಿ ಜಾಸ್ತಿ ಇದೆ, ಸಾಂಬಾರಿಗೆ ಜಾಸ್ತಿ ಆದರೆ ಚೆನ್ನಾಗಂತ ಅನಿಸಲ್ಲ. ಅದರಲ್ಲಿ ತುರಿದ್ಬಿಟ್ಟು ಪಲ್ಯ ಮಾಡಿಬಿಡೋಣ. ಗೆಡ್ಡೆಕೋಸು ಹಾಗೆ ಮುಳ್ಗಾಯಿ, ನುಗ್ಗೆಕಾಯಿ ಅದೆಲ್ಲ ಇತ್ತು. ಅದರಿಂದ ಸಾಂಬಾರು ರೆಡಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಂತೂ ಸ್ವಲ್ಪ ಅಡುಗೆ ಕೆಲಸ ಜಾಸ್ತಿನೇ ಆಗಿಬಿಟ್ಟಿತ್ತು. ನುಗ್ಗೆಕಾಯಿ ತೊಗೊಂಡು ಬಂದು ಒಂದು 2 ದಿವಸನೂ ಆಗಿಲ್ಲ, ಅದು ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಹೆಂಗೆ ಆಗಿಬಿಟ್ಟಿದೆ. ಆದರೂ ರುಚಿ ಚೆನ್ನಾಗಿತ್ತು, ಪರವಾಗಿಲ್ಲ. ಆದರೆ ಒಣಗೋಗಿರೋ ಥರ ಅನ್ನಿಸ್ತಾ ಇತ್ತು. ನಾವು ಚಿಕ್ಕವರಿರುವಾಗ ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡೋರಲ್ಲ, ಎಷ್ಟು ಘಮ ಬರ್ತಿತ್ತು ಗೊತ್ತಾ. ಅದು ಸಾಂಬಾರು ತಿನ್ನೋದಕ್ಕೆ ಒಂದು ರುಚಿ ಅಂತ ಅನಿಸೋದು. ಇತ್ತೀಚೆಗೆ ಆ ಥರ ಯಾವ ಥರ ಸಾಂಬಾರು ಮಾಡಿದ್ರೂ ರುಚಿಯಾಗೇ ಇರಲ್ಲಪ್ಪ. ನುಗ್ಗೆಕಾಯಿ ಸಾಂಬಾರು ತಿಂತಿದ್ದೀವಿ ಅಂತಲೇ ಫೀಲ್ ಆಗೋಲ್ಲ. ಅಂದರೆ ಆ ಥರ ಅರೋಮ ಬರಲ್ಲ ಅಂತ ಹೇಳ್ಬಿಟ್ಟು, ಘಮ ಆ ಥರ ಇರಬೇಕಿತ್ತು. ಮೊದಲು ನುಗ್ಗೆಕಾಯಿನ ಬೇರೆ ಕಡೆ ಬೇಯೋದಕ್ಕೆ ಇಟ್ಕೊಂಡು ಬಿಡ್ತೀನಿ. ನುಗ್ಗೆಕಾಯಿನ ಕುಕ್ಕರೊಳಗೆ ಬೇಯೋದಕ್ಕೆ ಹಾಕ್ಬಿಟ್ರೆ ಫುಲ್ಲು ಮ್ಯಾಶ್ ಆಗಿ ಹೋಗ್ಬಿಡತ್ತೆ. ಹಾಗಾಗಿ ಬೇರೆ ಕಡೆ ಬೇಯೋದಕ್ಕಿಟ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಒಂದು 5 ನಿಮಿಷ ಬೇಯಿಸಿದರೆ ಸಾಕಾಗತ್ತೆ. ಇನ್ನು ತಿಂಡಿಗೆ ಹಾಗೇ ಸ್ವಲ್ಪ ಪನ್ನೀರ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ಜೊತೆ. ಬೆಳಿಗ್ಗೆ ತಿಂಡಿಗೆ ಇನ್ನೂ ಡಿಫ್ರೆಂಟಾಗಿ ಸುಮಾರಷ್ಟು ಥರ ರೆಸಿಪೀಸ್ ಮಾಡ್ಬೋದು ಗೊತ್ತಾ. ಆದರೆ ನನ್ನ ಹಸ್ಬೆಂಡ್ ಏನು ತಿನ್ನಲ್ಲ ಆ ಥರ ಹೆಚ್ಚಾಗಿ. ಸೊ ಹಂಗಾಗಿ ಸ್ವಲ್ಪ ಲಿಮಿಟೆಡ್ ಅನ್ನಷ್ಟೇ ನಮ್ಮ ಮನೆ ಬೆಳಗ್ಗೆ ತಿಂಡಿ. ಅವ್ರಿಗೆ ಪಲಾವ್, ಪುಳಿಯೋಗರೆ, ಚಿತ್ರಾನ್ನ, ಈ ಥರ ರೈಸ್ ಐಟಮ್ಸ್ ಇಷ್ಟ ಆಗುತ್ತೆ. ನನಗೆ ಆ ಥರ ರೈಸ್ ನೋಡಿದ್ರೆ ಬೆಳಗ್ಗೆ ತಿನ್ನೋಂಗಾಗಲ್ಲ ತಿಂಡಿ. ಸೊ ಹಿಂಗಾಗಿ ನಾನು ಜಾಸ್ತಿ ಹೆಚ್ಚಾಗಿ ಅವ್ರು ಏನು ತಿನ್ಕೊಂಡು ಹೋಗ್ತಾರಲ್ವ, ಸೊ ಅದನ್ನೇ ಜಾಸ್ತಿ ಮಾಡ್ತೀನಿ. ಮಧ್ಯಾಹ್ನ ರಾತ್ರಿ ಅಡುಗೆಗೆ ಏನಿಲ್ಲ, ಏನು ತೊಂದರೆ ಇಲ್ಲ. ನಾನು ಏನು ಮಾಡಿಕೊಟ್ರು ಊಟ ಮಾಡ್ತಾರೆ. ಆದರೆ ಬೆಳಗ್ಗೆ ತಿಂಡಿದ್ದು ಒಂದೇನೇ. ಈ ಥರ ಏನಾದರೂ ನಾನು ನಿನ್ನೆ ರಾಗಿ ದೋಸೆ ಮಾಡಿದೆ ನೋಡಿ, ಅದು 2 ತಿಂದಿದ್ದು. ಅದು ಒತ್ತಾಯ ಮಾಡಿದ್ದಕ್ಕೆ 2 ತಿಂದರು. ಇಲ್ಲ ಅಂತ ಹೇಳಿದ್ರೆ ಅದು ತಿನ್ನಲ್ಲ, ಆ ಥರ ಇರುತ್ತೆ. ಹಾಗಾಗಿ ನಾನೇನಾದರೂ ಅಡುಗೆ ಜಾಸ್ತಿ ಏನಾದರೂ ಮಾಡೋದಿತ್ತು ಅಂದರೆ ಅವ್ರಿಗೆ ಅವಲಕ್ಕಿ ಮಾಡ್ತೀನಿ. ಇವತ್ತು ಸ್ವಲ್ಪ ಅವಲಕ್ಕಿ ಜಾಸ್ತಿನೇ ಹಾಕ್ಬಿಟ್ಟೆ. ಅದು ಹೆಂಗೆ ಜಾಸ್ತಿ ಆಯಿತು ಅಂತಲೇ ಗೊತ್ತಾಗಿಲ್ಲ, ಎಕ್ಸ್ಟ್ರಾ ಆಗೋಗ್ಬಿಟ್ಟಿದೆ, ಉಳಿದೋಯ್ತು ಸ್ವಲ್ಪ. ಸರಿ ಇನ್ನೇನು ಮಾಡೋಕ್ಕಾಗತ್ತೆ, ಜಾಸ್ತಿ ಆದರೆ ತಿನ್ನೋದಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಅವಲಕ್ಕಿನೂ ರೆಡಿ ಮಾಡಿದೆ. ಹಾಗೆ ಸ್ವಲ್ಪ ಪನ್ನೀರನ್ನು ಕೂಡ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಪನ್ನೀರ್ ನಾನು ಯೂಶ್ವಲಿ ನಂದಿನಿ ಪನ್ನೀರನ್ನೇ ತರಿಸ್ತಾ ಇದ್ದೆ. ಇದು ಯಾವುದೋ ಬೇರೆ ಬ್ರ್ಯಾಂಡ್ ಅಂತ ಅನಿಸುತ್ತೆ, ಅಮೂಲೋ ಯಾವುದೋ ಗೊತ್ತಾಗ್ತಾ ಇಲ್ಲ ನನಗೆ. ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ಪನ್ನೀರು.
ಯಾಕೋ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಇದು ಈಗ ಬಿಸಿ ಇರುವಾಗ ಸ್ವಲ್ಪ ಸಾಫ್ಟ್ ಇದೆ, ನೋಡ್ತಿರ್ಬೋದು. ಸ್ಪಾಂಜಿನೆಸ್ ಇಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ತು. ನಾನು ಎಕ್ಸ್ಪೈರಿ ಡೇಟ್ ಎಲ್ಲ ಚೆಕ್ ಮಾಡಿದೆ, ಏನೂ ಇರಲಿಲ್ಲ, ಇನ್ನೂ ಟೈಮ್ ಇತ್ತು ಸುಮಾರಷ್ಟು. ಸರಿ ಯಾಕೆ ಹಿಂಗಾಗಿದೆ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ, ಮೊಸರು, ಹಾಗೆ ಸ್ವಲ್ಪ ಬೆಂಡೆಕಾಯಿ, ಹಾಗೆ ಪನ್ನೀರ್ ಇಷ್ಟ ಆಗಿತ್ತು ಬೆಳಗಿನ ತಿಂಡಿ. ಇನ್ನು ನನ್ನ ಹಸ್ಬೆಂಡ್ ಕೂಡ ತಿಂಡಿ ಹಾಕ್ಕೊಟ್ಟು ಇನ್ನು ನಾನು ಕೂಡ ತಿಂಡಿ ತಿಂತಾ ಕೂತ್ಕೊಂಡೆ. ಖುಷಿ ಆಲ್ರೆಡಿ ಎದ್ಬಿಟ್ಟ, ಅವನಿಗೂ ಫ್ರೆಶ್ ಅಪ್ ಮಾಡಿಸ್ಬೇಕಿತ್ತು. ಸರಿ ತಿಂಡಿ ತಿನ್ನೋಣ, ಟೈಮ್ ಬೇರೆ ಆಗೋಗ್ಬಿಟ್ಟಿದೆ, ಮಗು ಬೇರೆ ಎದ್ದೇಳ್ತಾರೆ ಬೇಗ ಬೇಗ ಅಂತ ಹೇಳ್ಬಿಟ್ಟು ನಾನು ತಿಂಡಿ ಮುಗಿಸ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಏನೋ ರೀಲ್ಸ್ ತೋರಿಸ್ತಾ ಇದ್ರು, ಅದು ನೋಡಿ ನಂಗೆ ಸಿಕ್ಕಾಪಟ್ಟೆ ನಗು ಬಂತು. ಖುಷಿನೂ ಸೈಲೆಂಟಾಗಿ ನಗ್ತಾ ಇದ್ರು ನೋಡಿ. ಈಗಂತೂ ಆ ರೀಲ್ಸಲ್ಲಿ ಎಷ್ಟೆಷ್ಟು ಥರ ಏನೇನೆಲ್ಲ ಕಾಮಿಡಿ ಬರುತ್ತೆ ಗೊತ್ತಾ. ಅದು ನನ್ನ ಹಸ್ಬೆಂಡ್ ಫೋನ್ ನೋಡಬೇಕು ಅಥವಾ ನನ್ನ ತಮ್ಮನ ಫೋನ್ ನೋಡಬೇಕು, ನಗಾಡಬೇಕು ಅಂತ ಹೇಳಿದ್ರೆ ಅಷ್ಟು ಫನ್ನಿ ರೀಲ್ಸ್ ಬರ್ತಾ ಇರುತ್ತೆ. ನನ್ನದ್ರಲ್ಲಿ ಈ ಥರ ಎಲ್ಲ ಬರೋಲ್ಲ. ಅಷ್ಟು ಫನ್ನಿ ರೀಲ್ಸ್ ಬರ್ತಾ ಇರುತ್ತೆ. ಅಂದರೆ ಅವ್ರು ಯಾವ ಥರ ನೋಡ್ತಾ ಇರ್ತಾರಲ್ವ ರೀಲ್ಸು, ಅದೇ ಥರನೇ ಅದು ಜಾಸ್ತಿ ರೀಲ್ಸ್ ಬರ್ತಾನೆ ಇರುತ್ತೆ. ಅವ್ರ ಫೋನಲ್ಲಿ ಅವ್ರು ಜಾಸ್ತಿ ಈ ಥರ ಫನ್ನಿ ರೀಲ್ಸ್ ಥರನೇ ಜಾಸ್ತಿ ನೋಡ್ತಾರೆ. ಆ್ಯಂಡ್ ಎಂಟರ್ಟೈನಿಂಗ್ ಆಗಿರೋ ಅಂಥದ್ದು. ಸ್ವಲ್ಪ ಹೊತ್ತು ಫೋನ್ ನೋಡಿದ್ರೆ ಸ್ವಲ್ಪ ಹೊತ್ತು ನಗಾಡಬೇಕು ಅನ್ನೋ ಅಂಥದ್ದು ಅವ್ರದ್ದು. ಸೊ ಆ ಥರ ಇರುತ್ತೆ. ಖುಷಿ ಅವ್ನು ಸ್ಟವ್ ತೊಗೊಂಡು ಬಂದು ಕೂತ್ಕೊಂಡಿದ್ದಾನೆ, ಅಪ್ಪ ಇದು ರೆಡಿ ಮಾಡಿಸ್ಕೊಡು ನನಗೆ ಅಂತ ಹೇಳ್ಬಿಟ್ಟು. ಅದು ಸ್ವಲ್ಪ ಸಿಲಿಂಡ್ರಿಗೆ ಹಾಕೋದು ಏನಂತಾರೆ ರೆಗ್ಯುಲೇಟರ್ ಇರುತ್ತಲ್ಲ, ಅದು ಸ್ವಲ್ಪ ಹೊರಟೋಗ್ಬಿಟ್ಟಿದೆ. ಅದನ್ನೊಂದು ರೆಡಿ ಮಾಡಿಸ್ಬೇಕು. ಅವ್ನು ಕುಕಿಂಗ್ ಚಾನಲ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿದ್ದೆ. ಸೊ ಒಂದು 2-3 ವೀಡಿಯೋಸ್ ಹಾಕಿದ್ದೆ, ಅದಾದಮೇಲೆ ಹಾಕೋಕ್ಕಾಗಲಿಲ್ಲ. ಅದು ಸ್ವಲ್ಪ ಇದಾಗಿದೆ ಅಂತೇಳ್ಬಿಟ್ಟು, ರೆಗ್ಯುಲೇಟರ್ ಹಾಳಾಗಿದೆ ಅಂತೇಳ್ಬಿಟ್ಟು. ಇನ್ನು ನನ್ನ ಹಸ್ಬೆಂಡ್ ಕೂಡ ತಿಂಡಿ ತಿನ್ಕೊಂಡು ವರ್ಕಿಗೆ ಹೊರಟ್ರು. ಕೈ ನೋವಾಗಿದೆ, ಆದರೂ ಬಿಡ್ತಾಯಿಲ್ಲ, ಒಂದು ದಿವಸನೂ ರೆಸ್ಟ್ ತೊಗೊಳ್ತಾ ಇಲ್ಲ. ಆ ಥರ ಆಗಿದೆ. ಇನ್ನು ಖುಷಿ ಕೂಡ ಬಾಯಿ ಹೇಳಿ ಅವ್ರ ಪಪ್ಪ ಹೋದಾಗ ಅವ್ನು ಸ್ವಲ್ಪ ಬೇಜಾರಾಗತ್ತೆ. ಇನ್ನು ನೋಡಿ ನಮ್ಮ ಮನೇಲಿ ಇದೇ ಥರ ಹೊರ್ಗಡೆನೇ ಜೋಲಿ ಕಟ್ಟಿರ್ತೀನಿ, ಒಳಗಡೆ ಕಟ್ಟೋ ಥರ ಏನಿಲ್ಲ. ಅದಾದಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ, ಅಷ್ಟರೊಳಗೆ ಎದ್ದೇ ಬಿಟ್ಟ ಪಾಪು. ಇವತ್ತಂತೂ ಎಷ್ಟು ತಲೆ ಹಿಡಿಸ್ದಾಗುತ್ತಾ, ನನಗಂತೂ ಸಾಕಾಗೋಯ್ತು ಪಾಪನ ಆಟ ಆಡೋ ಅಷ್ಟರೊಳಗೆ. ಮಲಗಿಸ್ಬಿಟ್ಟು ಹೊರಗಡೆ ಬಂದು ಇನ್ನೂ 10 ನಿಮಿಷ ಆಗಿರಲ್ಲ, ಆಲ್ರೆಡಿ ಚಿರಾಡ್ಕೊಂಡು ಕೂಗಾಡ್ಕೊಂಡು ಕರೆಯೋದು. ಅವನಿಗೆ ಆಟ ಆಡೋ ಅಂಥದ್ದು ಹುಮ್ಮಸ್ಸು ಬಂದುಬಿಟ್ಟಿದೆ. ಆಟ ಆಡಬೇಕು. ಈ ವೀಲ್ ಚೇರೆಲ್ಲ, ಈ ಚೇರ್ ಬರುತ್ತಲ್ಲ, ಇದು ಹಾಕಿದ್ದೀನಲ್ವ, ಇದರಲ್ಲಿ ಹಾಕಿದ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ತಾನೆ ವಾಕರಲ್ಲಿ. ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಇರ್ತಾನೆ ಅಂದರೆ ಒಂದು 10 ನಿಮಿಷನೂ ಕೆಳಗಡೆ ಇರಲ್ಲ. ಇದರಲ್ಲಾದರೆ ಒಂದು 5 ನಿಮಿಷ ಆಟ ಆಡ್ತಾನೆ ಅಷ್ಟೇನೆ. ಅದಾದಮೇಲೆ ಎಲ್ಲ ಹೂವು ಗಿವು ಏನು ಸಿಗುತ್ತಲ್ವ ಕೈಯಲ್ಲಿ, ಈಗ ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ ಹೋಗೋದು ಕಲ್ತ್ಬಿಟ್ಟಿದ್ದಾನೆ. ಅದರಲ್ಲಿ ನಾನು ಎಲ್ಲಿರ್ತೀನಲ್ವ ಅಲ್ಲಿ ಹುಡ್ಕೊಂಡು ಬರ್ತಾನೆ, ಇದ್ರಲ್ಲಿ ಹಾಕಿದ್ರೆ ಮಾತ್ರ. ನನಗಂತೂ ಈ ವಾಕರ್ ತುಂಬಾ ಹೆಲ್ಪ್ ಆಯಿತು ಮಗುನ ಹಾಕೋದಕ್ಕೆ. ಇಲ್ಲ ಅಂದಿದ್ರೆ ಅವ್ನು ಎತ್ಕೊಂಡೇ ಅಡ್ಡಾಡಬೇಕಿತ್ತು. ಹೀಗಾದರೆ ಅವನೇ ಅಡ್ಡಾಡ್ಕೊತಾನೆ. ಅಲ್ಲಿ ಇಲ್ಲಿ ಏನಾದರೂ ಬಡೀತು ನಿಂತ್ಕೋತು ಅಂದರೆ ಮಾತ್ರ ಕೂಗಿ ಕರಿತಾನೆ. ಆಮೇಲೆ ಸ್ವಲ್ಪ ಸರಿಸಿದ್ರೆ ಅಲ್ಲಿಂದ ಮತ್ತೆ ವಾಕ್ ಮಾಡ್ಕೊಂಡು ಬರ್ತಾನೆ. ಈ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ತಾ ಮನೇಲಿ ಏನೂ ಕೆಲಸ ಆಗೋಲ್ಲ. ಬಟ್ಟೆ ಮಡ್ಚಿಟ್ಕೊಳ್ಬೇಕು, ಹಾಗೆ ಸ್ವಲ್ಪ ಕಬೋರ್ಡ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆರ್ಗನೈಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಾನೇನು ಅಷ್ಟು ಹೆಚ್ಚಾಗಿ ಸೀರೆ ಕಡೆದು ಏನು ಕಬೋರ್ಡ್ ಇದೆ ಅನ್ನೋದು ಅಷ್ಟು ಹೆಚ್ಚಾಗಿ ಹರಡಿಲ್ಲ. ಬಟ್ ಡ್ರೆಸ್ ಇಟ್ಟಿರೋ ಕಡೆ ಎಲ್ಲ ಸ್ವಲ್ಪ ಎಲ್ಲ ಮಿಸಿ ಆಗೋಗ್ಬಿಟ್ಟಿದೆ. ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿದೆ. ಅದನ್ನೆಲ್ಲ ಜೋಡಿಸಿಟ್ಕೊಳ್ಬೇಕು. ಯಾವಾಗ ಜೋಡಿಸ್ತೀನೋ ಗೊತ್ತಿಲ್ಲ. ಇವನು ಮಲ್ಕೊಂಡ್ರೆ 10 ನಿಮಿಷಕ್ಕೆ ಒಂದ್ಸತಿ ಇದ್ದರೆ ಏನು ಜೋಡಿಸಿಟ್ಕೊಳ್ಳಿ, ನಾನು ಮತ್ತೆ ತೆಗೆದ್ಬಿಟ್ಟು ಎಲ್ಲ ಕೆದ್ರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನೋಡಬೇಕು ಯಾವಾಗ ಸಮಯ ಆಗುತ್ತೋ ಅವಾಗ ಒಂದು ಸಲ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡ್ಬಿಟ್ರೆ ಅದು ಕೂಡ ಎಲ್ಲ ಕ್ಲೀನ್ ಆಗುತ್ತೆ. ಇನ್ನು ಅಡುಗೆ ಮನೆ ಎಲ್ಲ ಲಾಸ್ಟ್ ಟೈಮು ಯುಗಾದಿ ಹಬ್ಬಕ್ಕೆ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ನನಗೆ ಅಡುಗೆ ಮನೆದೇನು ಸಮಸ್ಯೆ ಇಲ್ಲ. ಅಡುಗೆ ಮನೆ ಒಂದು ಮಾತ್ರ ನೀಟಾಗಿರಬೇಕು. ಅಡುಗೆ ಮನೆ ನೀಟಾಗಿಲ್ಲ ಅಂತ ಹೇಳಿದ್ರೆ ಈ ಜಿರಳೆ ಕಾಟಗಳು ಜಾಸ್ತಿ ಆಗೋಗ್ಬಿಡುತ್ತೆ. ಈ ಮನೇಲಿ ಸ್ವಲ್ಪ ಜಿರಳೆ ಇತ್ತು ನಾವು ಸ್ಟಾರ್ಟಿಂಗ್ ಬಂದಾಗ್ಲೂ. ಅದಾದಮೇಲೆ ಲಾಸ್ಟ್ ಟೈಮ್ ಕ್ಲೀನ್ ಮಾಡುವಾಗ ಬೋರಿಕ್ ಆ್ಯಸಿಡ್ ಎಲ್ಲ ತೊಗೊಂಡು ಬಂದು ಅದಕ್ಕೆ ರೆಮಿಡಿನ ಮಾಡಿದ್ದಾಯಿತು. ಆವಾಗಿಂದ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಸಾಂಬಾರಿಗೆ ಎಲ್ಲ ತರಕಾರಿ ಸೇರಿಸಿದ್ನಲ್ವ, ಬೇಳೆಗೆ ನಾನಿಲ್ಲಿ ಮಸೂರ್ ದಾಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿ, ಮೂಲಂಗಿ, ಗೆಡ್ಡೆಕೋಸು, ಟೊಮ್ಯಾಟೊ, ಈರುಳ್ಳಿ, ಹಾಗೆ ಒಂದಿಷ್ಟು ಏನದು ಮುಳ್ಗಾಯಿ, ಬದನೆಕಾಯಿ ಅಂತಾರಲ್ವ, ಅದಿಷ್ಟನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅದು ಕಪ್ಪಾಗ್ಬಿಟ್ಟಿತ್ತು ಒಳಗಡೆ, ಏನಿಲ್ಲ ಅದು ಚುಕ್ಕಿ ಬೀಜ ಇರುತ್ತಲ್ಲ, ಅದು ಸ್ವಲ್ಪ ಕಪ್ಪಾಗಿತ್ತು. ಏನಾಗಲ್ಲ, ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ ಮೈಲ್ಡಾಗಿ ಅಂತ ಹೇಳ್ಬಿಟ್ಟು ಅದು ಒಂದೇ ಒಂದು ಹಾಕಿದೆ. ಸ್ವಲ್ಪ ನೀರು, ಹಾಗೆ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸಿ ಒಂದು 4 ವಿಷಲ್ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ನಾನು ಸ್ಲೋ ಆಗೇ ಕುಕ್ ಮಾಡ್ಕೊಳ್ತೀನಿ. ಈ ಥರ ಎಲ್ಲ ಬೇಳೆಗಳನ್ನ ತುಂಬ ಹೈ ಫ್ಲೇಮಲ್ಲಿಟ್ಟು ಕುಕ್ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ಈ ಕುಕ್ಕರ್ ಲಿಂಕ್ ಹೇಳ್ತಾನೆ ಇದ್ರಿ, ಲಿಂಕ್ ಇದ್ದರೆ ಕಳಿಸಿ ನಮಗೂ ಅಂತ ಹೇಳ್ಬಿಟ್ಟು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ. ಈ ಥರ ಚಿಕ್ಕ ಪುಟ್ಟ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಹಾಗೆ ಈ ಥರ ರೈಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ.
ಲಾಸ್ಟ್ ಒಂದು 2 ಇಯರ್ಸ್ ಬ್ಯಾಕು 2 ಕುಕ್ಕರ್ ತೊಗೊಂಡಿದ್ದೆ. ಅದು 2 ಬಂದು ಪಿಜನ್ ಬ್ರ್ಯಾಂಡ್‌ದು. ಆವಾಗ ನಾನ್ ಸ್ಟಿಕ್ ತುಂಬ ಓಡ್ತಾ ಇತ್ತಲ್ವ, ತುಂಬ ಜನ ತಗೊಳ್ತಾ ಇದ್ರು ಅಂತೇಳ್ಬಿಟ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನ್ ಸ್ಟಿಕ್ ತೊಗೊಂಡೆ. ಸರಿ, ನನಗೆ ಅದು ಚೆನ್ನಾಗೇ ಬಾಳಿಕೆ ಬಂತು, ಇಲ್ಲ ಅಂತ ಅಲ್ಲ. ಬಟ್ ನಾನ್ ಸ್ಟಿಕ್ ಅಷ್ಟೊಂದು ಹೆಚ್ಚಾಗಿ ಒಳ್ಳೆಯದಲ್ಲ. ಆರೋಗ್ಯಕ್ಕೆ ಕೂಡ ತುಂಬ ಹಾನಿಕಾರಕ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ನಾನು ಎಲ್ಲ ನಾನ್ ಸ್ಟಿಕ್‌ದು ಕೂಡ ಬೇರ್ಪಡಿಸಿದ್ದೀನಿ. ಯಾವುದನ್ನು ಒಂದು 2, 3 ಇದೆ. ಹಂಚು ಮಾತ್ರ ಇದೆ ಚಪಾತಿ ಬೇಯಿಸೋದು, ಅದನ್ನು ಕೂಡ ನಾನು ಬೇರೆ ತೊಗೊಳ್ಬೇಕು. ಅದು ಬಿಟ್ಟು ಬೇರೆ ಯಾವುದನ್ನು ನಾನು ಬಳಸಲ್ಲ ಅಷ್ಟು ಹೆಚ್ಚಾಗಿ. ಇವಾಗೆಲ್ಲ ಟ್ರಿಪ್ಲೆ ಸ್ಟೇನ್ಲೆಸ್ ಸ್ಟೀಲ್ ಈ ಥರ ಕಡಾಯಿ, ಅದಾದಮೇಲೆ ಮಣ್ಣಿನ ಕಡಾಯಿ ಇದ್ದಾವೆ, ಅದನ್ನೇ ಜಾಸ್ತಿ ಬಳಸ್ತೀನಿ. ಕೂಡ ಅಷ್ಟೇ, ನಾನ್ ಸ್ಟಿಕ್ ಯಾವುದಾದ್ರೂ ಪಾತ್ರೆಗಳಿತ್ತು ಅಂತ ಹೇಳಿದ್ರೆ ಬಳಸೋದಕ್ಕೆ ಹೋಗ್ಬೇಡಿ. ಅದರಲ್ಲಿ ಕೆಮಿಕಲ್ ಕೋಟಿಂಗ್ ಆಗಿರೋದ್ರಿಂದ ಫುಡ್ಡಲ್ಲಿ ಕೂಡ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಏನಾದರೂ ಹೈ ಫ್ಲೇಮಲ್ಲಿಟ್ಟು ಜಾಸ್ತಿ ಕುಕ್ ಮಾಡಿದ್ವಿ ಅಂತ ಹೇಳಿದ್ರೆ ಖಂಡಿತ ಕೆಮಿಕಲ್ ಮಿಕ್ಸ್ ಆಗುತ್ತೆ, ಹೊಟ್ಟೆ ಕೂಡ ಹಾಳಾಗುತ್ತೆ. ಒಂದಿಷ್ಟು ನನ್ನ ಹತ್ರ ಇರೋವಂಥ ಕುಕ್ವೇರ್ ಸೆಟ್ಗಳನ್ನ ನಾನು ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಒಂದ್ಸಲ ಚೆಕ್ಔಟ್ ಮಾಡಿ. ಇನ್ನು ಖುಷಿ ನೋಡಿ ಆಟ ಆಡ್ತಾ ಕೂತ್ಕೊಂಡಿದ್ದಾನೆ. ನಾನು ಈ ಕಡೆ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನಮ್ಮ ಖುಷಿಗೆ ಮೂಲಂಗಿ ಪಲ್ಯ ಆಗಿರ್ಬೋದು, ಬೆಂಡೆಕಾಯಿ ಪಲ್ಯ, ಯಾವ ಥರ ಕಾಳಿನ ಪಲ್ಯ ಎಲ್ಲ ಮಾಡಿದ್ರೂ ತರಕಾರಿ ಪಲ್ಯ ಅವ್ನಿಗೆ ಇಷ್ಟ. ಕಾಳಿನ ಪಲ್ಯಗಿಂತ ತರಕಾರಿ ಪಲ್ಯ ಎಲ್ಲನೂ ಇಷ್ಟಪಟ್ಟು ಊಟ ಮಾಡ್ತಾನೆ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರು ಪಲ್ಯ ಹಾಕ್ಕೊಟ್ಟಿದ್ದೀನಿ. ಪಲ್ಯ ಮಾತ್ರ ತಿಂದು ಅನ್ನ ಸಾಂಬಾರು ಕೈ ತೊಳ್ಕೊಂಡ್ಬಿಟ್ಟಿದ್ದಾನೆ. ಯಾಕಪ್ಪ ಹಿಂಗೆ ಮಾಡಿದೆ ಅಂದರೆ, ಹೊಟ್ಟೆ ತುಂಬ್ತಮ್ಮ ಅಂತ ಹೇಳ್ದೆ. ಸರಿ ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಮತ್ತೆ ಸಂಜೆ ಒಂದು 2 ಸಲ ಊಟಕ್ಕೆ ಹಾಕ್ಸ್ಕೊಂಡು ಸ್ವಲ್ಪ ಊಟ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಸ್ವಲ್ಪ ಏನಾದರೂ ಅವ್ನಿಗೆ ಎಕ್ಸ್ಟ್ರಾ ಅಂತಲೇ ಮಾಡಿರ್ತೀನಿ ನಾನು. ಇನ್ನೊಂದು ಕಡೆ ಸ್ವಲ್ಪ ರೈಸಿಗೆ ಇಟ್ಕೊಳ್ತಾ ಇದ್ದೀನಿ ನನಗೆ ಮತ್ತು ಖುಷಿಗಿಬ್ಬರಿಗೆ ಅಂತಲೇ. ಅದಾದಮೇಲೆ ರೈಸಿಗೆ ಇಟ್ಟಾದಮೇಲೆ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು. ನಾನು ಬರ್ತೀನಮ್ಮ ಊಟಕ್ಕೆ, ಇಲ್ಲೇ ಇದ್ದೀನಿ ಫ್ಯಾಕ್ಟ್ರಿಲಿ ಅಂತ ಹೇಳಿದ್ರು. ಸರಿ, ಅದಾದಮೇಲೆ ಮತ್ತೆ ಅವ್ರಿಗೆ ಎಕ್ಸ್ಟ್ರಾ ಮತ್ತೆ ಕುಕ್ಕರಲ್ಲಿಟ್ಟು ರೈಸ್ ಮಾಡಿದ್ದಾಯಿತು. ಇವಾಗ ನಮ್ಗೆ ಮಾತ್ರನೇ ರೈಸ್ ಮಾಡಿಕೊಂಡು ನಾವು ಊಟನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಫೋನ್ ಮಾಡಿದ್ದಲ್ವ, ಅದಾದಮೇಲೆ ನಾನು ರೈಸಿಗಿಟ್ಟೆ. ಇನ್ನು ನೀರಂತೂ ಈ ಬೇಸಿಗೆಯಲ್ಲಿ ಎಷ್ಟು ಹೋಗ್ತಾ ಇರುತ್ತೆ ಅಂತಲೇ ಗೊತ್ತಾಗಲ್ಲ. ಆಲ್ರೆಡಿ ಇದು ಒಂದು ಬಾಟಲ್ ಬೆಳಗ್ಗೆಯಿಂದ ಖಾಲಿಯಾಗಿ ಇವಾಗ ಇನ್ನೊಂದು ಅರ್ಧ ತುಂಬಿಸಿಟ್ಕೊಂಡಿದ್ದೀನಿ. ಅಷ್ಟು ಬಾಯಾರಿಕೆ ಆಗ್ತಾ ಇರುತ್ತೆ ನನಗಂತೂ. ಬಾಟಲ್ ತೊಗೊಂಡು ಬಂದು ನನಗೊಂದು ಸ್ವಲ್ಪ ಹೆಲ್ಪ್ ಆಯಿತು. ನೀರು ಜಾಸ್ತಿನೇ ಕುಡಿತಾ ಇದ್ದೀನಿ ಈ ಬಾಟಲ್ ಇದ್ದಿದ್ದರಿಂದ. ಖುಷಿಗಂತೂ ಇವಾಗ ಟಿ ವಿ ಹಾಕ್ಕೊಟ್ಬಿಟ್ಟಿರೋದ್ರಿಂದ ಕಾರ್ಟೂನ್ ಅಂತ ಇರ್ತಾನೆ. ಮುಂಚೆ ಎಷ್ಟು ಹೆಚ್ಚಾಗಿ ಹಾಕ್ಕೊಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಬೇಜಾರಾಗತ್ತಲ್ಲ ಅವನಿಗೂ ಅಂತ ಹೇಳ್ಬಿಟ್ಟು 1-2 ಸಲ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಅದನ್ನೇ ಹಿಡ್ಕೊಂಡು ಬಿಟ್ಟಿದ್ದಾನೆ. ಹೋಗ್ಲಿ ಬಿಡು, ನನ್ನ ಹಿಂದೆ ಏನು ಸುತ್ತೋದು, ಅದರಲ್ಲೂ ನೋಡ್ಕಲಿ ಅಂತತ್ತಿರುತ್ತಲ್ಲ, ಸ್ವಲ್ಪ ಹೊತ್ತು ನೋಡಲಿ ಅಂತ ಹೇಳ್ಬಿಟ್ಟು ಅವನಿಗೆ ಕಾರ್ಟೂನ್ ಹಾಕಿ ಕೂರಿಸ್ತೀನಿ. ಇನ್ನು ನಾನು ಕೂಡ ಈ ಕಡೆ ಅಡುಗೆನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನೇನು ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕು. ಸಿಂಪಲ್, ನಾನು ತರಕಾರಿನೆಲ್ಲ ಜಾಸ್ತಿ ಕುಕ್ ಮಾಡೋಕ್ಕೆ ಹೋಗಲ್ಲ, ಒಗ್ಗರಣೆಗೆಲ್ಲ ಹಾಕಲ್ಲ. ಎಲ್ಲನೂ ಕುಕ್ಕರಲ್ಲೇ ಸೇರಿಸಿ ವಿಷಲ್ ಹಾಕ್ಸಿರೋದ್ರಿಂದ ಎಲ್ಲ ತರಕಾರಿನೂ ಒಗ್ಗರಣೆಗೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಬಿಡೋದು. ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಚೆನ್ನಾಗಿರುತ್ತೆ ಸಾಂಬಾರು. ಇದಕ್ಕೆ ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿರೋಂಥ ನುಗ್ಗೆಕಾಯಿನೂ ಕೂಡ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ನಾನು ಒಗ್ಗರಣೆ ಕೊಡೋದು. ಜಾಸ್ತಿ ಏನಕ್ಕೆ ಮಾಡಬೇಕಲ್ವ, ಎಣ್ಣೆ ಸೇರಿಸೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಇಷ್ಟು ಮಾಡಿಕೊಂಡು ಎಲ್ಲರೂ ಬೇಯಿಸಿಟ್ಕೊಂಡಿರೋಂಥ ಬೇಳೆ, ತರಕಾರಿ, ನುಗ್ಗೆಕಾಯಿ, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಇನ್ನು ಹುಣಸೆ ರಸಕ್ಕೆ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಹುಣಸೆಹಣ್ಣು ನೆನೆಯೋದಕ್ಕೆ ಸುಮಾರು ಸಮಯ ಬೇಕಾಗತ್ತಲ್ವ. ಸುಮ್ಮನೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಇಲ್ಲ ಜಾಸ್ತಿ ಸ್ವಲ್ಪ ಸಮಯ ಇಲ್ಲ ಅಂತ ಹೇಳಿದ್ರೆ ಇದನ್ನೆಲ್ಲ ಹಾಕೋಕ್ಕೆ ಹೋಗಲ್ಲ ಕೆಲವೊಮ್ಮೆ. ಅದಕ್ಕೆ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನೆನೆಸಿಟ್ಬಿಡ್ತೀನಿ ಒಂದು 2-3 ದಿನಕ್ಕಾಗೋವಷ್ಟು. ಸೊ ಬೇಗ ನಾನು ತೆಗ್ದಿಟ್ಕೊಂಡು ಬಿಡ್ಬೋದು ಅಂತೇಳ್ಬಿಟ್ಟು. ಜಾಸ್ತಿ ಅಂತ ಹೇಳಿದ್ರೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಫ್ರಿಜ್ಜಲ್ಲಿ ಇಟ್ರೂ ಅದು ಮೇಲ್ಗಡೆ ಒಂಥರ ಎಲ್ಲ ವೈಟ್ ಆಗಿಬಿಡುತ್ತೆ. ಸೊ ಹಂಗಾಗಿ 1-2 ದಿವಸಕ್ಕಾಗೋವಷ್ಟು ಮಾತ್ರನೇ ನಾನು ಹುಣಸೆ ರಸನ ಇಟ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪೌಡರ್, ಉಪ್ಪು, ಹುಣಸೆ ರಸ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಸಾಂಬಾರು ಕುದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಇಷ್ಟನ್ನು ಹಾಕಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಎಲ್ಲ ತರಕಾರಿ ಸಾಂಬಾರು. ಬೇಕು ಅಂದರೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೋದು. ಇರಲಿಲ್ಲ, ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟನ್ನೇ ರೆಡಿ ಮಾಡಿಕೊಂಡೆ. ಟೇಸ್ಟ್ ಒಂದು ಸಕ್ಕತ್ತಾಗಿತ್ತು ಗೊತ್ತಾ. ಇನ್ನು ಮಧ್ಯಾಹ್ನ ಊಟಕ್ಕೆ 100 ಗ್ರಾಮ್ಸ್ ಅಷ್ಟು ರೈಸು, ಹಾಗೆಯೇ ಒಂದು 200 ಗ್ರಾಮ್ ಅಷ್ಟು ನಾನಿಲ್ಲಿ ತರಕಾರಿ ಬೇಳೆ ಸಾಂಬಾರನ್ನ ತೊಗೊಂಡಿದ್ದೀನಿ. ಹಾಗೆ 100 ಗ್ರಾಮ್ ಅಷ್ಟು ಪಲ್ಯ, ತುರಿದಿಟ್ಕೊಂಡಿರೋವಂಥ ಮೂಲಂಗಿ ಪಲ್ಯ, ಹಾಗೆ ಕೊನೆಯಲ್ಲಿ ಸ್ವಲ್ಪ ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದು 150 ml ಅಷ್ಟು ತೊಗೊಂಡಿದ್ದೀನಿ. ಇಷ್ಟೇನೇ ಮಧ್ಯಾಹ್ನ ಊಟಕ್ಕೆ.
ಇನ್ನು ನಾನು ಕೂಡ ಊಟನೆಲ್ಲ ಮುಗಿಸ್ಕೊಂಡೆ. ಇನ್ನು ಖುಷಿ ಕೂಡ ಊಟ ಮುಗಿಸ್ಕೊಂಡು, ನನ್ನ ಹಸ್ಬೆಂಡ್ ಕೂಡ ಊಟ ಮುಗಿಸ್ಕೊಂಡು ಹೋದರು. ಇನ್ನು ಸಂಜೆಗೆ ಅವನಿಗೆ ಸ್ವಲ್ಪ ಹಣ್ಣು ಕಟ್ ಮಾಡಿಕೊಟ್ಟೆ. ಹಣ್ಣಿತ್ತು, ಬೆಳಗ್ಗೆ ತರಿಸಿದ್ದಿತ್ತಲ್ವ ಹಣ್ಣು. ಸರಿ, ನನ್ನ ಹಸ್ಬೆಂಡ್ ಕೂಡ ತಿನ್ನಲ್ಲ, ಅದನ್ನು ತಿಂದು ಖಾಲಿ ಮಾಡಿಬಿಟ್ರೆ ಹಾಗೆ, ಇಲ್ಲಾಂದರೆ ಹಾಗೆ ಇಟ್ಬಿಟ್ಟಿರ್ತಾರೆ ಅಂತೇಳ್ಬಿಟ್ಟು ಅವ್ನಿಗೆ ಕಟ್ ಮಾಡಿಕೊಟ್ಟೆ. ಸಂಜೆ ಬೇರೆ ಆಯ್ತಲ್ವ, 5:45 ಆಗ್ತಾ ಬಂತು. ಇನ್ನು ಬೇಗ ಬೇಗ ಮನೆ ಸಂಜೆ ಕಸ ಎಲ್ಲ ಗುಡಿಸ್ಬಿಟ್ಟು ದೀಪ ಹಚ್ಚಬೇಕು. ಪಾಪು ಇವತ್ತಂತೂ 10 ನಿಮಿಷಕ್ಕೆ ಒಂದೊಂದ್ಸತಿ ಎದ್ದೇಳ್ತಾ ಇದ್ದ. ಏನು ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಬೆಳಗ್ಗೆಯಿಂದ ಸೋಫಾ ಮೇಲೆ ಹಾಗೆ ಬಟ್ಟೆ ಬಿದ್ದಿದೆ, ಮಡ್ಚಿಡೋಕ್ಕೂ ಆಗ್ತಾ ಇರಲಿಲ್ಲ. 10 ನಿಮಿಷ ಅಷ್ಟೇನೆ, 10 ನಿಮಿಷಕ್ಕೆ ಒಂದೊಂದು ಸಲ ಎದ್ದು ಬಿಡೋದು, ಆಮೇಲೆ 1 ಅವರ್ ಆಟ ಆಡೋದು, ಆ ಥರ ಆಗ್ತಾಯಿತ್ತು. ಅಟ್ಲೀಸ್ಟ್ 1 ಅವರ್ ಆದ್ರೂ ಮಲ್ಕೊಂಡಿದ್ರೆ ನಾನು ಬೇಗ ಬೇಗ ಬೇರೆ ಕೆಲಸನಾದರೂ ಮುಗಿಸ್ಕೊಳ್ತಾ ಇದ್ದೆ. ಬೇರೆ ಏನು ಮಾಡೋದಕ್ಕೆ ಬಿಡ್ತಾಯಿಲ್ಲ ಈಗ ಅವನು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗತ್ತಲ್ವ, ಸಮಯ ನೋಡಿಕೊಂಡು ಅವ್ನು ಸುಮ್ಮನಿದ್ದಾಗ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಸಂಜೆ ಅಂತ ಹೇಳ್ಬಿಟ್ಟು. ಸನ್ಸೆಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಏನೋ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಗಾಳಿ ಕೂಡ ಚೆನ್ನಾಗಿ ಬೀಸುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಅಷ್ಟೇನೆ ಪಾಪು ಖುಷಿಗೆ ಹೇಳಿದೆ, ಪಾಪು ಇದ್ದರೆ ಹೇಳಪ್ಪ ಮಗನೇ ಅಂತ ಹೇಳ್ಬಿಟ್ಟು. ಸರಿ ಅಮ್ಮ ಆಯ್ತು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಟಿ ವಿ ನೋಡ್ಕೊ ಕೂತಿದ್ದ. ನೋಡಿ, ಎಲ್ಲ ಅವನೇ ಎಳೆದು ಬಿಸಾಕಿರೋದು ಇದೆಲ್ಲನೂ. ಕೈಗೆ ಸಿಗತ್ತಲ್ವ, ಆ ಹೂವನ್ನೆಲ್ಲ ಕಿತ್ತು ತಿನ್ನೋದಕ್ಕೆ ಹೋಗ್ತಾನೆ. ಇದು ಈ ವೈಟ್ ಕಲರ್ ಹೂವು ಮಾತ್ರ ಅವನಿಗೆ ಕರೆಕ್ಟಾಗಿ ಸಿಗುತ್ತೆ. ಆ ವಾಕರಲ್ಲಿ ಬಂದು ಸರಿಯಾಗಿ ಕೈ ಹಾಕಿ ತಿನ್ನೋದಕ್ಕೆ ಶುರು ಮಾಡ್ಕೊಳ್ತಾನೆ. ಯಾಕೋ ಒಂದು ಸೈಲೆಂಟ್ ಆಗಿದ್ದಾನಲ್ಲ ನಾನು ಅಡುಗೆ ಮನೆಗಿದ್ದಾಗ ಅಂತ ಅನ್ಕೊತಾ ಇದ್ದರೆ, ಅದನ್ನು ಎಳೆದ್ಬಿಟ್ಟು ಕೈಯಾಗಿ ಎಳಿತಾ ಇರೋದಕ್ಕೆ ಪ್ರಯತ್ನ ಪಡ್ತಾನೆ. ಅದು ಸಿಗಲಿಲ್ಲ ಅಂತ ಹೇಳಿದ್ರೆ, ಆ ದೇವ್ರ ಮನೆಗೆ ಹೂವು ಹಾಕಿದ್ದೀನಲ್ವ, ಹೂವಿಂದ ಹಾರದ್ದು, ಅದನ್ನು ಹಿಡ್ದು ಎಳಿಯೋದಕ್ಕೆ ಶುರು ಮಾಡ್ಕೊಳ್ತಾನೆ. ಸೊ ಈ ಥರ ಇರುತ್ತೆ. ಸಂಜೆ ಒಂದು ಸಲ ಲೈಟಾಗಿ ಕಸ ಹೊಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಆಂಟೀಸ್ ಎಲ್ಲ ಕ್ಲೀನಾಗಿ ಹೊಡೆದೋಗಿರ್ತಾರೆ. ಸಂಜೆ ಒಂದು ಸಲ ದೀಪ ಮುಡಿಸೋದಕ್ಕಿಂತ ಮುಂಚೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ದೀಪ ಮುಡಿಸ್ಬೋದು ಅಂತ ಹೇಳ್ಬಿಟ್ಟು. ಸುಮಾರಷ್ಟು ಜನ ಕೇಳ್ತಾನೆ ಇದ್ರಿ, ನೀವು ಯಾವ ಕ್ಯಾಸ್ಟು, ಹಾಗೆ ನೀವು ನಾನ್ ವೆಜ್ ತಿನ್ನಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ನಾವು ಬಂದು ಆಚಾರ್ ಅಂದರೆ ಬಡ್ಕೇರ್ ಕಮ್ಮಾರ್ ಅಂತಾರಲ್ವ, ಈ ಥರ. ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ, ಪ್ಯೂರ್ ವೆಜಿಟೇರಿಯನ್ ಪೊಲ್ಚರ್. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ನೀವು ಯಾವ ಕ್ಯಾಸ್ಟ್ ಅಂತ. ಅದಕ್ಕೆ ಹೇಳಬೇಕಾಯ್ತು. ನನ್ನ ವಾಯ್ಸ್ ಕೂಡ ಸ್ವಲ್ಪ ನಿಧಾನವಾಗಿ ಕೇಳ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಲ್ಲೇ ಮಗು ಇದ್ದಾನೆ, ಹಾಗಾಗಿ ಜೋರಾಗಿ ಮಾತಾಡಿದ್ರೆ ಎದ್ದು ಬಿಡ್ತಾನೆ. ಅದಾದಮೇಲೆ ಸುಮ್ಮನೆ ತಲೆನೋವು ಏನಕ್ಕೆ ಅಂತ ಹೇಳ್ಬಿಟ್ಟು ಮೆಲ್ಲಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಮೈಕ್ ಬೇರೆ ಹಾಳಾಗೋಗ್ಬಿಟ್ಟಿದೆ. ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ, ನನ್ನ ಮೈಕ್ ಸ್ವಲ್ಪ ರಿಪೇರ್ ಮಾಡಿಸ್ಕೊಂಡು ಬನ್ನಿ, ಆ ಮೈಕ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ ಆಡಿಯನ್ಸ್ಗೂ ವಾಯ್ಸ್ ಅಂತ ಹೇಳ್ಬಿಟ್ಟು. ಅವ್ರಿಗೆ ಸಮಯ ಸಿಗ್ತಾಯಿಲ್ಲ. ನನ್ನ ತಮ್ಮಂಗೆ ಹೇಳಿದೆ ಅಭಿ ಅಂತ, ಬಾಪು ಹೋಗ್ಬಿಟ್ಟು ಬರೋಣ ಅಂತ. ಅವನು ಕೂಡ ಇವಾಗ ವರ್ಕಲ್ಲಿರೋದ್ರಿಂದ ತುಂಬ ದೂರ ಆಗುತ್ತೆ ಅವನಿಗೂ ಬಂದು ಹೋಗೋದಕ್ಕೆ. ಭಾನುವಾರ ಬರ್ತೀನಕ್ಕ, ನೋಡೋಣ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದಾನೆ. ಸರಿ, ಮಲ್ಲೇಶ್ವರಮಲ್ಲಿ ಎಲ್ಲೋ ಸರ್ವಿಸ್ ಸೆಂಟರ್ ಇದೆ ಅಂತೆ, ಒಂದು ಸಲ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಬರಬೇಕು. ಒಂದ್ಸಲ ಎಲ್ಲ ಕ್ಲೀನ್ ಟೆಸ್ಟ್ ಮಾಡಿಸ್ಕೊಂಬಂದರೆ ಗೊತ್ತಾಗುತ್ತೆ. ಅದು ಲಾಸ್ಟ್ ಟೈಮ್ ಏನು ಮಾಡಿದೆ, ಫೋನ್ಗೆ ಹಾಕಿದ್ನಲ್ವ, ಕೆಳಗಡೆ ಬಿದ್ದೋಯ್ತು. ಅದು ರಿಸೀವರ್ಗೆ ಏನೋ ಏಟ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಹಾಗಾಗಿ ಅದು ತಗೊಳ್ತಾನೆ ಇಲ್ಲ ವಾಯ್ಸ್ ಓವರು. ಹಾಗಾಗಿ ಮೆಲ್ಲಕ್ಕೆ ನಿಮಗೆ ವಾಯ್ಸ್ ಎಲ್ಲ ಸ್ವಲ್ಪ ಅಷ್ಟು ಡಿಸ್ಟರ್ಬಿಂಗಾಗಿ ಕೇಳಿಸುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆದೆ. ಟೋನರ್ ಮಾತ್ರನೇ ಅಪ್ಲೈ ಮಾಡ್ಕೊಳ್ತೀನಿ, ಮಾಯಿಶ್ಚರೈಸರು. ಈ ಸಮ್ಮರ್ ಬೇರೆ ಅಲ್ವಾ, ನನಗೆ ಅದೇನೋ ತುಂಬ ಸ್ವೆಟ್ ಆಗುತ್ತೆ ಅಂತ ಅನಿಸುತ್ತೆ, ತುಂಬ ಶಕೆ ಆದಂಗೆ ಅನಿಸುತ್ತೆ. ಹಾಗಾಗಿ ಇವಾಗ ಸ್ಕಿನ್ ಕೇರ್ ಅಂತ ಏನಿಲ್ಲ, ಜಸ್ಟ್ ಒಂದೇ ಸ್ವಲ್ಪ ಟೋನರ್ ಹಚ್ಕೊಂಡು ರೆಡಿ ಆಗೋದಷ್ಟೇನೆ. ಮುಂಚೆ ಆಗಿದ್ರೆ ಎಷ್ಟು ಸ್ಕಿನ್ ಕೇರ್ ಇರ್ತಾ ಇತ್ತು ಗೊತ್ತಾ, ಸ್ಕಿನ್ನು ಹೇರು ಅಂತ ಹೇಳ್ಬಿಟ್ಟು. ಹೇರ್ ಲಾಸ್ ಕೂಡ ಅಷ್ಟೇ ಆಗಿದೆ. ಸ್ಕಿನ್ ಕೇರ್ ಬಗ್ಗೆ ಇವಾಗ ಅಷ್ಟು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಮಯ ಸಿಗ್ತಾ ಇಲ್ಲ. ಎಷ್ಟೆಷ್ಟಾಗುತ್ತೋ ಅಷ್ಟೇ, ಯಾವಾಗ ಆಗುತ್ತೋ ಆವಾಗ ಅನ್ನೋ ಥರ ಆಗೋಗ್ಬಿಟ್ಟಿದ್ದೀನಿ. ಸ್ವಲ್ಪ ದೊಡ್ಡವರಾಗಬೇಕು, ನನಗೂ ಕೂಡ ಫ್ರೀ ಆಗಿರಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನನಗೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಒಂದು 10 ನಿಮಿಷ ಸಮಯ ಕೂಡ ಸಿಗೋಲ್ಲ. ಎಲ್ಲನೂ ಗಡಿಬಿಡಿಲೇ ಮಾಡ್ಕೊಳ್ಬೇಕಾಗತ್ತೆ ಇತ್ತೀಚೆಗಂತೂ ಎಲ್ಲ ಕೆಲಸ. ಪಾಪುಗೆ ಇವಾಗ ಆಲ್ರೆಡಿ 7 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತಲ್ವ. ನಾನು ಅವನಿಗೆ ಖುಷಿಗಾಗಿದ್ದರೆ 5 ಮಂತ್ಸ್ ಕಂಪ್ಲೀಟಾಗಿ 6 ಮಂತ್ಸ್ಗೆ ಇನ್ನೇನು ಬಿತ್ತಲ್ವ, ಆವಾಗಲೇ ಊಟಕ್ಕೆ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದೆ. ಇವನಿಗೆ ಯಾಕೋ ಏನೋ ಎಲ್ಲ ತಡವಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗಿನೂ ಅವನಿಗೆ ಒಂದು 15-20 ಡೇಸಿಂದ ಇವಾಗ ಅವನಿಗೆ 7 ಮಂತ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ಒಂದು 15 ದಿವಸದಿಂದ ಮಾತ್ರ ಬೆಳಗ್ಗೆ ಒಂದೇ ಹೊತ್ತು ರಾಗಿ ಮಾಲ್ಟ್ ಕೊಡ್ತೀನಿ. ಅದಾದಮೇಲೆ ಸಂಜೆ ಏನು ಕೊಡೋಲ್ಲ. ಇವತ್ತು ಸ್ವಲ್ಪ ಬೇಗ ಮಲ್ಕೊಂಡಿದ್ನಲ್ವ, ಕಿಚಡಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಕಿಚಡಿನ ಟ್ರೈ ಮಾಡಿದ್ದೆ. ಸ್ವಲ್ಪ ಹೆಸರುಬೇಳೆ ಹಾಗೇ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಕಿಚಡಿ ರೆಡಿ ಮಾಡಿದ್ದೆ, ತುಪ್ಪದ ಒಗ್ಗರಣೆ ಕೊಟ್ಟು. ಅವ್ನು ಎಷ್ಟು ಚೆನ್ನಾಗಿ ಊಟ ಮಾಡಿದೆ ಗೊತ್ತಾ. ನನಗೆ ಅನಿಸ್ಬಿಡ್ತು, ಅಯ್ಯೋ ನಾನು ಏನಕ್ಕೆ ಅವನಿಗಿನ್ನೂ ಊಟ ಕೊಟ್ಟಿಲ್ಲ ಅಂತ. ಊಟ ಎಷ್ಟು ಚೆನ್ನಾಗಿ ಮಾಡ್ತಾನೆ. ರಾಗಿ ಗಂಜಿ ತಿನ್ನಬೇಕಾದ್ರೆ ಮಾತ್ರ ಉಗಿತಾನೆ. ಸಂಜೆ ಕೂರಿಸ್ಕೊಂಡು ಅದು ಕಿಚಡಿ ತಿಂದೆ, ಎಷ್ಟು ಆರಾಮಾಗಿ ತಿಂದ. ಸರಿ, ಇನ್ನು ಮಧ್ಯಾಹ್ನದಿಂದ ಇನ್ನೊಂದು
ಮಧ್ಯಾಹ್ನ ಸ್ವಲ್ಪ ಹೊತ್ತಲ್ಲಿ ಈ ಥರ ಕಿಚಡಿ ಮಾಡಿ ತಿನ್ಸಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಸಂಜೆ ಬಟ್ಟೆನೆಲ್ಲ ಮಡಿಸಿಟ್ಬಿಟ್ಟು ಅದಾದಮೇಲೆ ಅಡುಗೆ ಕೆಲಸ ಇತ್ತು. ಸಂಜೆ ಅಡುಗೆಗೆ ಚಪಾತಿ ಹಾಗೆ ರಾಜ್ಮಾ ಪಲ್ಯ ಎಲ್ಲ ಮಾಡಿದ್ದೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಮಗು ಕೂಡ ಇದ್ದೆ ಅಂತ ಹೇಳ್ಬಿಟ್ಟು ಊಟನೆಲ್ಲ ಮುಗಿಸ್ಕೊಂಡು ಊರಿಗೆ ಹೊರಡಬೇಕು ಅಂತ ಹೇಳಿದ್ವಲ್ವ. ಸೊ ಅಲ್ಲಿಂದ ಊರಿಗೆ ಹೊರಟ್ವಿ. ನನ್ನ ಹಸ್ಬೆಂಡ್ ಏನು ಬರ್ತಾ ಇಲ್ಲ, ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಾ ಇರೋದು ನಮ್ಮೂರಿಗೆ. ಸೊ ಅಲ್ಲಿ ಆಂಜನೇಯ ಸ್ವಾಮಿ ರಥೋತ್ಸವ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ನನ್ನ ತಮ್ಮ ಸಿಗಂದೂರು ಹೋಗ್ಬಿಟ್ಟು ಬರೋಣ ಅಕ್ಕ ಅಂತ ಹೇಳ್ದೆ. ಸರಿ, ಅದು ಆದಂಗೆ ಆಗುತ್ತೆ, ಇದು ಆದಂಗೆ ಆಗುತ್ತೆ, ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಟಿದ್ದಾಯಿತು. ನನಗೆ ಯಾವಾಗಲೂ ಅಷ್ಟೇ, ಕೊನೇ ಟೈಮಲ್ಲಿ ಲಗೇಜ್ ಪ್ಯಾಕ್ ಮಾಡೋದು. ಅಟ್ಲೀಸ್ಟ್ ಒಂದು ದಿವಸ ಮುಂಚೆ ಅನ್ನಂಗೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಮಾಡೋದೇ ಇಲ್ಲ. ಕೊನೆಗೆ ಇನ್ನೇನಾದರೂ ಒಂದು ಬಿಟ್ಟೇ ಬಿಟ್ಟಿರ್ತೀನಿ. ಈ ಥರ ಇರುತ್ತೆ. ಇನ್ನು ಮಗನೂ ಕೂಡ ಹಾಗೆ ಎತ್ಕೊಂಡು ಮಲ್ಕೊಂಡಿದ್ದ. ಅವನು ಮೇಲ್ಗಡೆ ಟವಲ್ ಉಜ್ಕೊಂಡು ಕರ್ಕೊಂಡು ಬಂದಿದ್ದು. ಈ ಸಮ್ಮರ್ ಬೇರೆ ಅಲ್ವಾ, ಜಾಸ್ತಿ ಮುಂಚೆ ಆಗಿದ್ದರೆ ಸ್ವೆಟರು ಅದು ಇದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತಾಯಿದ್ದೆ. ಇವಾಗ ಶೆಕೆ ಆಗಿರೋದ್ರಿಂದ ಜಾಸ್ತಿ ಏನು ಪ್ಯಾಕ್ ಮಾಡಲ್ಲ. ಅವನಿಗೆ ಸ್ವಲ್ಪ ಚೆನ್ನಾಗಿ ಅವನಿಗೆ ಕಂಫರ್ಟಬಲಿಗೆ ಇರೋ ಥರನೇ ಅವನಿಗೆ ಜಾಸ್ತಿ ಬಿಡ್ತೀನಿ. ಇವತ್ತು ಸ್ಲೀಪರ್ ಬಸ್ಗಳೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತಂತೆ. ಏನೋ ಕಂಟಿನ್ಯೂಸ್ ಆಗಿ ಲೀವ್ ಇದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ರಜೆ ಇರೋದ್ರಿಂದ ಎಲ್ಲ ಕಾಸ್ಟ್ಲಿ ಆಗಿದೆ ಅಂತ. ಇದು ನನ್ನ ಹಸ್ಬೆಂಡಿಗೆ ಗೊತ್ತಿರೋವಂಥ ಬಸ್ಸೇ ಆಗಿರೋದ್ರಿಂದ ಪದೇ ಅವರು ದಾವಣಗೆರೆ ಬಿಟ್ಟು ಬೆಂಗಳೂರು ದಾವಣಗೆರೆ ಅಡ್ಡಾಡ್ತಾ ಇರ್ತಾರಲ್ವ. ಸೊ ಯೂಶ್ವಲಿ ಇದೇ ಸ್ಲೀಪರಲ್ಲೇ ಬರೋದು. ನಮಗೆ ಇವಾಗ 2 ಸೀಟಂತೂ ಬೇಕೇ ಬೇಕು. 1 ಸೀಟಲ್ಲೆಲ್ಲ ಬರೋಕ್ಕಾಗಲ್ಲ. ಹಾಗಾಗಿ 2 ಸೀಟ್ ಬುಕ್ ಮಾಡಿರ್ತಾರೆ. ಆರಾಮಾಗಿ ಮಲ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು. ಈಗಂತೂ ಲಗೇಜ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ತೊಗೊಳ್ತೀನಿ. ಬೇರೆ ಏನು ಬೇಕಾಗದೇ ಇರೋದೆಲ್ಲ ತೊಗೊಳ್ಳೋದೇ ಇಲ್ಲ. ಮುಂಚೆ ಆಗಿದ್ರೆ ಎಲ್ಲ ಹೊತ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಮಕ್ಕಳ ಬಟ್ಟೆನೇ ಜಾಸ್ತಿ ಇರುತ್ತೆ ನನ್ನ ಬಟ್ಟೆಗಿಂತನೂ. ಅಲ್ಲೂ ಚಿಕ್ಕೊಂದು ಡೈಪರೇ ತುಂಬೋಗಿರುತ್ತೆ. ಒಂದು 8ರಿಂದ 10 ಆದರೂ ಇಟ್ಕೊಂಡಿರ್ತೀನಿ. ಯಾವಾಗಲಾದರೂ ಬೇಕಾಗುತ್ತೆ, ಇನ್ ಕೇಸ್ ಎಮರ್ಜೆನ್ಸಿ ಹೊರಗಡೆ ಬರ್ತೀವಿ ಅಂತ ಅಂದಾಗ. ಇನ್ನು ನನ್ನ ಹಸ್ಬೆಂಡ್ ಕೂಡ ನಮ್ಮನ್ನು ಡ್ರಾಪ್ ಮಾಡಿ ಅವರು ಕೂಡ ಹೊರಟು, ಇನ್ನೇನು ಬಸ್ ಕೂಡ ಹೊರಡುತ್ತೆ ಅಂತ ಹೇಳಿದ್ರು. ಒಂದು 2 ನಿಮಿಷ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಸುಮಾರು ಹೊತ್ತಿದ್ರು. ಇನ್ನು ನೋಡಿ ಖುಷಿಗೆ ಯಾವಾಗಲೂ ಅಷ್ಟೇ, ಎಲ್ಲಾದರೂ ಹೊರಡಬೇಕು ಅಂತ ಅಂದಾಗ ಅವನಿಗೆ ಎಷ್ಟಾದರೂ ದುಡ್ಡು ಕೊಟ್ಟೇ ಕೊಡ್ತಾರೆ. ಎಲ್ಲಾದರೂ ಆಚೆ ಕಡೆಗೆ ಬಂದಾಗ ನಾನು ನೋಡದೆ ಹೋದ್ರೂ ಅವ್ನ ಪಾಕೆಟಲ್ಲಿ ಇದ್ದೇ ಇರುತ್ತೆ. ಇನ್ನು ಯಾಕೋ ಸ್ವಲ್ಪ ಅಸಿಡಿಟಿ ಆಗಿತ್ತು ಅಂತ ಹೇಳಿದೆ. ಅವರು ಟೀ ತೊಗೊಂಡು ಬನ್ನಿ ಅಂತ ಹೇಳಿದೆ. ಸರಿ, ಈ ಥರ ಕಾಫಿನಾದರೂ ಟೀನಾದರೂ ತೊಗೊಂಡು ಬರ್ರಿ ಅಂದರೆ ಜೀರಾ ತೊಗೊಂಡು ಬಂದಿದ್ರು. ನಂಗೆ ಅದೊಂದು ಸಿಪ್ ಕುಡಿಯೋಷ್ಟರೊಳಗೆ ಸಾಕಾಯಿತು, ಅದು ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಊರ ಹಬ್ಬ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಇಶ್ಕ್ ಯು ಗೈಸ್.